ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ ಬಳಸಿ ಮಕ್ಕಳಿಗೆ ಹಲವಾರು ರೆಸಿಪೀಸ್ ಮಾಡ್ಬೋದು ಮನೆಯಲ್ಲಿ, ಅದನ್ನು ತೋರಿಸ್ತಿದ್ದೀನಿ. ಮಕ್ಕಳಿಗೆ ಸೋರೆಕಾಯಿ ಬೆನಿಫಿಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋರೆಕಾಯಿನಲ್ಲಿ ಹೆಚ್ಚಿಗೆ ನೀರಿನ ಅಂಶ ಇರೋದ್ರಿಂದ ಅವ್ರನ್ನ ಜಾಸ್ತಿ ಹೊತ್ತು ಎನರ್ಜೈಸ್ ಇಡೋದಕ್ಕೆ, ಹೈಡ್ರೇಟೆಡ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಹಾರ್ಟ್ ಹೆಲ್ತಿ ಆಗಿರೋವಂಥ ಎಸೆನ್ಷಿಯಲ್ ಮಿನರಲ್ಸ್ ಕೂಡ ಇದೆ. ಬೆಳೀತಾ ಇರೋವಂಥ ಮಕ್ಕಳಿಗೆ ಇದನ್ನು ಕೊಡೋದು ಬಹಳ ಮುಖ್ಯ. ಮತ್ತು ರೆಗ್ಯುಲರ್ ಆಗಿ ಕೆಮ್ಮು, ನೆಗಡಿ, ಆಸ್ತಮಾ ಸಿಂಪ್ಟಮ್ಸ್ ಇದೆ ಮಕ್ಕಳಲ್ಲಿ ಅಂದರೆ ಇದನ್ನು ಕೊಡ್ತಾ ಬನ್ನಿ ಅವಾಗವಾಗ. ಸೊ ಸಿಂಪ್ಟಮ್ಸ್ ರೆಡ್ಯೂಸ್ ಆಗುತ್ತೆ, ಮಕ್ಕಳು ಗಟ್ಟಿಮುಟ್ಟಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಡೈಜೆಷನ್ ಇಂಪ್ರೂವ್ ಮಾಡೋಕ್ಕೆ, ಈಗ ಕಾನ್ಸ್ಟಿಪೇಟೆಡ್ ಆಗಿರ್ತಾರೆ ಮಕ್ಕಳು ತುಂಬಾ, ಅಂಥವ್ರಿಗೆ ಇದನ್ನು ಕೊಡಿ, ಬಹಳ ಒಳ್ಳೆಯದು. ಯಾಕೆಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ರೆಡ್ಯೂಸ್ ಆಗುತ್ತೆ. ಮತ್ತು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನಲ್ಲಿ ಇದೇ ಥರದ ವಿಡಿಯೋ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಅದರಿಂದ ಈ ವಿಡಿಯೋಸ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ವಿಡಿಯೋ ಮಧ್ಯದಲ್ಲಿ ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು, ಸೊ ಅದನ್ನು ಕ್ಲಿಕ್ ಮಾಡಿ. ಮತ್ತು ನಮ್ಮ ಆರ್ಗ್ಯಾನಿಕ್ ಫುಡ್ ಸ್ಟೋರ್ ಚೆಕ್ ಮಾಡಿ. ಮನೇಲಿ ಪುಟ್ಟ ಮಗು ಇದೆ ಅಂದರೆ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಫುಡ್ ಮಕ್ಕಳಿಗೆ ಸಿಗುತ್ತೆ. ನೋ ಸಾಲ್ಟ್, ಶುಗರ್ ಆ್ಯಂಡ್ ಕೆಮಿಕಲ್ಸ್ ಅಂತ ಹೇಳ್ತೀವಲ್ಲ ಮಕ್ಕಳಿಗೆ. ಸೊ ಆ ಥರದ ಹೆಲ್ದಿ ಫುಡ್ಸ್ ಶಿಶುಗಳಿಗೆಯಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಕೂಡ ಅಲ್ಲಿ ಸಿಗುತ್ತೆ. ಮತ್ತು ವಾಪಸ್ ಸೋರೆಕಾಯಿ ಬರೋದಾದರೆ ಇದನ್ನು 6 ತಿಂಗಳಿಂದ ಮಕ್ಕಳಿಗೆ ಕೊಡ್ಬೋದು. ಇನಿಷಿಯಲಿ ನೀವು ಪ್ಯೂರಿ ಥರ ಮಾಡಿಕೊಡ್ಬೋದು, ಆಮೇಲೆ ಸೂಪ್ಸ್ ಮಾಡ್ಬೋದು, ಸರಿ ಆಹಾರಗಳಿಗೆ ಇದನ್ನು ಸೇರಿಸಿ ಮಾಡ್ಬೋದು, ಖಿಚಡಿಗಳಿಗೆ ಹಾಕ್ಬೋದು. ನಂತರ ಇದರಿಂದ ಸ್ವೀಟ್ ಕೂಡ ಮಾಡಬಹುದು. ಬಹಳ ವೆರೈಟೀಸ್, ಐಡಿಯಾಸ್ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ ರೆಸಿಪೀಸ್ ಯೂಸಿಂಗ್ ಬಾಟಲ್ ಗಾರ್ಡ್. ಮೊದಲನೇ ರೆಸಿಪಿ ಬಾಟಲ್ ಗಾರ್ಡ್ ಪ್ಯೂರಿ. ಸೋರೆಕಾಯಿ ಮತ್ತು ಆ್ಯಪಲ್, ಸೇಬು ಯೂಸ್ ಮಾಡ್ತಿದ್ದೀನಿ ಇದನ್ನು ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ರುಚಿಯಾಗೂ ಕೂಡ ಇದೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಾಡೋಕ್ಕೆ ಬೇಕಾಗಿದ್ದ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. ಒಂದು ಪ್ಯಾನಲ್ಲಿ ನೀರಿಟ್ಟು ಸ್ಟೀಮರ್ ಬ್ಯಾಸ್ಕೆಟ್ ಇಟ್ಟು ನಾನಿದನ್ನು ಬೇಯಿಸ್ಕೊಳ್ತೀನಿ. ಇಲ್ಲಿ ಹೆಚ್ಚಿಟ್ಕೊಂಡಿರೋ ಅಂತಹ ಆ್ಯಪಲ್ ಮತ್ತು ಸೋರೆಕಾಯಿ ಹಾಕ್ತಿದ್ದೀನಿ. ಈ ಸ್ಟೀಮರ್ ಬ್ಯಾಸ್ಕೆಟ್ ಇಲ್ಲ ಅಂದರೆ ನಾರ್ಮಲ್ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸಿ. ತುಂಬ ನೀರು ಹಾಕಿ ಬೇಯಿಸ್ಕೂಡ್ದು, ಹಾಗಾಗಿ ಸ್ಟೀಮರ್ ಒಳ್ಳೆಯದು. ನೋಡಿ ಇದನ್ನು ನಾವು ರುಬ್ಕೊಂಡಾಗ ಇದು ಆಲ್ರೆಡಿ ನೀರಾಗಿರುತ್ತೆ. ನೀವು ಇನ್ನೂ ನೀರು ಹಾಕಿದ್ರೆ ಇದು ಇನ್ನೂ ತುಂಬ ತೆಳ್ಳಗಾಗ್ಬಿಡುತ್ತೆ, ಹಾಗಾಗಿ ಅವಶ್ಯಕತೆ ಇಲ್ಲ. ಮತ್ತು ಈ ಥರ ನಮ್ಮ ಬಾಟಲ್ ಗಾರ್ಡ್ ಪ್ಯೂರಿ ಕಾಣಿಸುತ್ತೆ. ಇದನ್ನು ಒಂದು ಬೌಲಿಗೆ ಹಾಕಿ ನಾವು ಸ್ವಲ್ಪ ಚಕ್ಕೆ ಪುಡಿ ಹಾಕಿ ಸರ್ವ್ ಮಾಡ್ತಿದ್ದೀನಿ ನಾನಿಲ್ಲಿ. ನೀವು ಬೇಕಿದ್ರೆ ನಾರ್ಮಲ್ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು, ಯಾಕಂದರೆ ಅಡಿಷ್ನಲ್ ಫ್ಲೇವರ್ ಕೊಡೋದಕ್ಕಷ್ಟೇ. ನೆಕ್ಸ್ಟ್ ರೆಸಿಪಿ ಬಾಟಲ್ ಗಾರ್ಡ್ ಸೂಪ್. ಇದನ್ನು 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಈ ಥರ ಕಾಣುತ್ತೆ ಮತ್ತು ಕ್ರೀಮಿ ಟೆಕ್ಸ್ಚರಲ್ಲಿ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೇಕಾಗಿದ್ದ ಸಾಮಗ್ರಿಗಳು ರೆಡಿ ಇಟ್ಕೊಳ್ಳೋಣ. ಒಂದು ಪ್ರೆಷರ್ ಕುಕ್ಕರ್ಗೆ ಬೆಣ್ಣೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತಾರಲ್ಲ ಅದು, ರುಚಿ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಅದನ್ನು ಹಾಕ್ತಿದ್ದೀನಿ. ಮತ್ತು ತುಪ್ಪಕ್ಕಿಂತ ಬೆಣ್ಣೆನೇ ಸೂಪ್ಗಳಿಗೆ ಚೆಂದ. ಆಲ್ಟರ್ನೇಟ್ ಯೂಸ್ ಮಾಡಿದ್ರೂ ತೊಂದರೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೇಸ್ಟ್ನ ಹಾಕೋಕ್ಕೆ ಹೋಗಬೇಡಿ, ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ. ಸಿಪ್ಪೆ ತೆಗೆದಿಟ್ಕೊಂಡಿರೋ ಸೋರೆಕಾಯಿ ದಪ್ಪಗೆ ಹೆಚ್ಚಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಅಂತಹ ಹೆಸರು ಬೇಳೆ ಇದು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀರು ಹಾಕ್ತಿದ್ದೀನಿ, ಸ್ವಲ್ಪ ಹಾಕಿ. ಸೂಪ್ ತುಂಬ ನೀರಾಗಿ ಬೇಡ ನಮಗೆ. ನೆಕ್ಸ್ಟ್ ಜೀರಿಗೆ ಪುಡಿ ಹಾಕಿದ್ದೀನಿ. ಪ್ರೆಷರ್ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಅಷ್ಟು ಕೂಗಿಸ್ಕೊಳ್ಳಿ. ಅಥವಾ ಪ್ಯಾನಲ್ಲೇ ಬಟ್ಲಲ್ಲೇ ಮಾಡ್ತಿದ್ದೀರಾ ಅಂದರೆ ಒಂದು 15-20 ನಿಮಿಷ ಮೆತ್ತಗಾಗೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ತಣ್ಣಗಾದಮೇಲೆ ಬ್ಲೆಂಡರ್ ಜಾರ್ಗೆ ಹಾಕಿ, ಜೊತೆಗೆ ನೆನೆಸಿಟ್ಟಿರೋ ಅಂಥ ಬಾದಾಮಿ ಹಾಕ್ತಿದ್ದೀನಿ. ಸಿಪ್ಪೆ ತೆಗೆದು ಹಾಕಿ, ಬಹಳ ಒಳ್ಳೆಯದು. ನ್ಯೂಟ್ರಿಷನ್ ಇನ್ಕ್ರೀಸ್ ಆಗುತ್ತೆ, ಪೌಷ್ಟಿಕಾಂಶ ಹೆಚ್ಚುತ್ತೆ ಮತ್ತು ರುಚಿ ಕೂಡ ಹೆಚ್ಚುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಯಾವಾಗಾದರೂ ಮತ್ತೊಮ್ಮೆ ಟ್ರೈ ಮಾಡಿದ್ರಾಯ್ತು. 1 ವರ್ಷದ ಒಳಗಿನ ಮಕ್ಕಳಿಗೆ ಈ ಕನ್ಸಿಸ್ಟೆನ್ಸಿಲಿ ಇಷ್ಟು ಗಟ್ಟಿಯಾಗಿ ಕೊಡಬೇಕು ನೀವು ಸೂಪು. ನೀರಾಗಿ ಕೊಡಬೇಡಿ, ಏನೂ ಪೌಷ್ಟಿಕಾಂಶ ಸಿಗೋಲ್ಲ ಅವ್ರಿಗೆ. ಅವ್ರ ಹೊಟ್ಟೆ ಇರೋದೇ ಇಷ್ಟು. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ತೆಳು ಮಾಡಿಕೊಡ್ಬೋದು, ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ದಪ್ಪಗೆ ಹೆಚ್ಚು ಹಾಕಿದ್ರೂ ಆಯಿತು, ಸೋರೆಕಾಯಿ ಅಥವಾ ಏನಾದರೂ. ಬಾಟಲ್ ಗಾರ್ಡ್ ಹಲ್ವಾ, ಸೋರೆಕಾಯಿ ಬಳಸಿ ಹಲ್ವಾ ರುಚಿಯಾಗಿರುತ್ತೆ ರೀ. ಕ್ಯಾರೆಟ್ ಹಲ್ವಾ ಇದ್ರ ಮುಂದೆ ಏನೂ ಇಲ್ಲ, ನನಗೆ ಅಷ್ಟು ಇಷ್ಟ ಆಯಿತು. ಮತ್ತು ನಾವಿಲ್ಲಿ ಕೋಕೋನಟ್ ಶುಗರ್ ಯೂಸ್ ಮಾಡಿದ್ದೀವಲ್ವ, ತೆಂಗಿನ ಪಾಮ್ ಶುಗರ್ ಅಂತಲೇ ಹೇಳ್ತಾರೆ ಇದನ್ನು, ಹಾಗಾಗಿ ಇನ್ನೂ ರುಚಿ ಹೆಚ್ಚು. ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಏನಪ್ಪ 8 ತಿಂಗಳು ಮಕ್ಳಿಗೆ ಇದು ಕೊಡ್ಬೋದಾ? ದೊಡ್ಡವರು ತಿನ್ಬೋದಾಗಿರೋ ಥರ ನಾನು ತೋರಿಸ್ತೀನಿ. ನೀವು 8 ತಿಂಗಳು ಮಕ್ಳಿಗಾದರೆ ಅದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಹಾಕಿ ಅಷ್ಟೇ. ಸೋರೆಕಾಯಿ ತುರಿದ್ಬಿಟ್ಟು ಅದ್ರ ಜೊತೆಗೆ ತುಪ್ಪ ಹಾಕಿ, ಇರೋ ತುಪ್ಪದ ಜೊತೆಗೆ ಒಂದಷ್ಟೊತ್ತು ಫ್ರೈ ಮಾಡಿ. ರಾ ಸ್ಮೆಲ್ ಹೋಗೋ ತನಕ, ಆ ಹಸಿ ವಾಸನೆ ಹೋಗಬೇಕು.
ಕೇಸರಿ ದಳ ಹಾಕಿಟ್ಟಿರೋ ಅಂಥ ಹಾಲು ಮತ್ತು ಡ್ರೈ ಫ್ರೂಟ್ ಪೌಡರ್ ಟಾಟ್ಸ್ ಆ್ಯಂಡ್ ಮಾಮ್ ಸ್ಟೋರಲ್ಲೇ ಸಿಗುತ್ತೆ, ಅದನ್ನು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಪ್ರೆಷರ್ ಕುಕ್ಕರಲ್ಲಿ ಬೇಯಿಸಿದ್ರೆ ಒಳ್ಳೆಯದು, ಟೈಮ್ ಸೇವ್ ಆಗುತ್ತೆ. ಇಲ್ದಿದ್ರೆ ಈ ಥರ ಮಾಡಿದ್ರೆ ಆ್ಯಕ್ಚುಲಿ ರುಚಿ ಹೆಚ್ಚುತ್ತೆ. ನಿಧಾನ ನೀವೇನೋ ಬೇರೆ ಕೆಲಸ ಮಾಡ್ತಿದ್ದೀರಾ ಅನ್ನೋವಾಗ ಇದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ತೊಗೊಳುತ್ತೆ, ಬಟ್ ಸೂಪರ್ ಟೇಸ್ಟಿ ರೆಸಿಪಿ ಇದು. ನೆಕ್ಸ್ಟು ಎಲ್ಲ ಬೆಂದಿದೆ ಅನ್ನೋವಾಗ ಕೋಕೋನಟ್ ಶುಗರ್ ಹಾಕ್ತಿದ್ದೀನಿ. ನಮ್ಮ ಸ್ಟೋರಲ್ಲಿ ತರಿಸ್ಕೊಳ್ಳಿ, ಇಲ್ಲ ರೆಗ್ಯುಲರಾಗಿ ಬೆಲ್ಲನ ಜಜ್ಜಿ ಹಾಕಿ ಸಕ್ಕರೆ ಹಾಕಿ ತೊಂದರೆ ಇಲ್ಲ, ಬಟ್ ಸಕ್ಕರೆ ಯಾವತ್ತೂ ಕೆಮಿಕಲ್ಲು ಜ್ಞಾಪಕ ಇರಲಿ, ಹಾಗಾಗಿ ಕಡಿಮೆ ಅಥವಾ ಬಳಸದೇ ಇರೋದು ಒಳ್ಳೆಯದು. ಇನ್ನೊಂದು ಸ್ವಲ್ಪ ಗಟ್ಟಿಯಾಗೋ ತನಕ ಒಂದೇ ಸಮ ಕೈ ಆಡಿಸಿ ಬೇಯಿಸಿ ನೆಕ್ಸ್ಟು ಡ್ರೈ ಫ್ರೂಟ್ಸು ಹುರಿದಿಟ್ಕೊಂಡಿದ್ದನ್ನು ಹಾಕಿ ಬಿಸಿ ಬಿಸಿ ಸರ್ವ್ ಮಾಡಿ. ಇಲ್ಲ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈ ಕ್ಯಾರೆಟ್ ಹಲ್ವಾ ಥರ ಅದಕ್ಕಿಂತ ಸೂಪರ್ ಇದು. ಇದೇ ಥರದ ಕಾಂಬಿನೇಷನ್ ವಿಡಿಯೋಸ್ ಬಹಳ ಇದೆ. ಬಾರ್ಲಿ ಅಕ್ಕಿ ಬಳಸಿ ಶಿಶುಗಳಿಗೆ ಆಹಾರ ಮಾಡ್ಬೋದು. ಬಹಳ ಪೌಷ್ಟಿಕವಾದಂಥ ಈ ಧಾನ್ಯನ ಬಳಸೋದು ಕಡಿಮೆ, ಬಟ್ ತುಂಬ ಒಳ್ಳೆಯದು. ಟ್ರೈ ಮಾಡಿ ರೆಸಿಪೀಸ್. ಮತ್ತು ಸೂಪ್ ರೆಸಿಪೀಸ್ ಇದೆ, ಹಲವಾರು ಥರದ್ದು ಸೂಪ್ ಮಕ್ಕಳಿಗೆ ಮಾಡಿಕೊಡ್ಬೋದು. ಎಷ್ಟು ಇಂಪಾರ್ಟೆಂಟ್ ಚಳಿಗಾಲದಲ್ಲಿ ಅಂತ ನಿಮಗೆ ಗೊತ್ತು. ಸೊ ಆ ರೆಸಿಪೀಸ್ ಇದೆ, ಟ್ರೈ ಮಾಡಿ. ಮತ್ತು ಹೆಸರುಬೇಳೆ ರೆಸಿಪೀಸ್ ಇದೆ. ಹೆಸರುಬೇಳೆ ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಗೊತ್ತಲ್ಲ. ಚಿಕ್ಕ ವಯಸ್ಸಿಂದನೇ ಮಕ್ಳಿಗೆ ಸಜೆಸ್ಟ್ ಮಾಡ್ತಾರೆ. ತೊಗರಿಬೇಳೆ ಕಡಲೆಬೇಳೆ ಎಲ್ಲ ನಿಧಾನಕ್ಕೆ ಕೊಟ್ಟರು ಹೆಸರುಬೇಳೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಪೌಷ್ಟಿಕಾಂಶ ಹೆಚ್ಚಿಗೆ ಇರೋದು ಕೂಡ ಒಂದು ಒಳ್ಳೆ ಪಾಯಿಂಟ್ ಟು ಇನ್ಕ್ಲೂಡ್ ದ್ಯಾಟ್ ಇನ್ ಬೇಬೀಸ್ ಡಯಟ್. ಮತ್ತು ಆ್ಯಪಲ್, ಸೇಬಿನ ರೆಸಿಪೀಸ್ ಕೂಡ. ಸೇಬನ್ನ ಯಾವ್ಯಾವ ರೀತಿ ಬಳಸ್ಬೋದು ಅಂತ ನನಗೆ ಒಂದೊಂದು ಸತಿ ಟ್ರೈ ಮಾಡಿದಾಗಲೂ ಗೊತ್ತಾಗೋದು, ಖುಷಿಯಾಗೋದು. ಹಾಗಾಗಿ ತುಂಬ ರೆಸಿಪೀಸ್ ಶೇರ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಮತ್ತು ನಮ್ಮ ಚಾನಲ್ನಲ್ಲಿ ಕನ್ನಡದಲ್ಲಿ ವಿಡಿಯೋಸ್ ತುಂಬ ಬರ್ತಿರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗ್ನಲ್ಲಿ ಕನ್ನಡದಲ್ಲಿ ಲೇಖನಗಳು ಇದೇ ಥರದ್ದು ಬರ್ತಾ ಇರುತ್ತೆ, ರೆಸಿಪೀಸ್ ಬಗ್ಗೆ ಆಗಲಿ, ಬೇಬಿ ಕೇರ್ ವಿಡಿಯೋಸ್, ನಾವು ಹೆಲ್ತ್ ಕೇರ್ ಮಾಡ್ತೀವಲ್ಲ ಅದ್ರದ್ದು ಕನ್ನಡದ ಲೇಖನ ಇರುತ್ತೆ, ಅದನ್ನು ಚೆಕ್ ಮಾಡಿ. ನಮ್ಮ ಆರ್ಗ್ಯಾನಿಕ್ ಫುಡ್ ಸ್ಟೋರಲ್ಲಿ ಬಹಳಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸ್, ಮಿಲೆಟ್ಸ್ ಬೇಸ್ಡ್ ಬೇಬಿ ಫುಡ್ ಮಿಕ್ಸಸ್ಸು, ಹೆಲ್ತ್ ಮಿಕ್ಸ್, ಇನ್ಸ್ಟೆಂಟ್ ಮಿಕ್ಸು, ಸೀರಿಯಲ್ಸು, ಮತ್ತು ದೊಡ್ಡ ಮಕ್ಕಳಿಗೆ ಪ್ಯಾನ್ ಕೇಕ್ ಮಿಕ್ಸು, ಕುಕ್ಕೀಸು, ಹಾಲಿಗೆ ಹಾಕುವಂಥ ಪುಡಿಗಳು, ನಿಮ್ಮಂಥವ್ರಿಗೆ ಗ್ರೆನೋಲಾ ಮತ್ತು ಬಾಣಂತಿಯರಿಗೂ ಕೂಡ ಬಹಳ ಉಪಯೋಗ ಆಗುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಇದೆ. ಸೊ ಇದನ್ನೆಲ್ಲ ಚೆಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಹಳ ವ್ಯೂಸ್ ಕಡಿಮೆ ಆಗುತ್ತೆ ರೆಸಿಪಿ ವಿಡಿಯೋಸ್ಗೆ, ಮೇ ಬಿ ನಾನು ಬ್ರೇಕ್ ತೊಗೊಂಡಿದ್ದಕ್ಕೇನೋ. ಸೊ ಲೈಕ್ ಬಟನ್, ಕಾಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್.